ನಮ್ಮ ತಂದೆ ಅದನ್ನು ಎಲ್ಲಿ ಬಚ್ಚಿಟ್ಟಿರ್ಬೋದು? ಶಾಂತಿ ದ್ವಾರದಲ್ಲಿರ್ಬೋದಾ? ಛೇ, ಅಲ್ಲಿ ಸಾಧ್ಯ ಇಲ್ಲ. ಇನ್ನು ಗೋಡೌನ್ ಪಕ್ಕ ಇರ್ಬೋದಾ? ಕಟಾರೆ ಬಂಗ್ಲೆ? ಛೇ, ಚಾನ್ಸೇ ಇಲ್ಲ. ಯಾಕಂದರೆ ಅದು ಕಟ್ಟಿಸಿದ್ದೇ ಇತ್ತೀಚೆಗೆ. ಸಾಲ್ ಮನೆಯಲ್ಲಿರ್ಬೋದಾ? ಅಥವಾ ಅಡಿಕೆ ತೋಟ, ನೀರಿನ ತೊಟ್ಟಿ, ಹಣ್ಣಿನ ತೋಟ, ಇಲ್ಲ ದೇವ್ರ ಕಲ್ಲತ್ರ? ಇಲ್ಲ, ನಮ್ಮ ತಂದೆಗೆ ಭಯಭಕ್ತಿ ಜಾಸ್ತಿ, ಅಲ್ಲಿ ಸಾಧ್ಯ ಇಲ್ಲ. ಹಳೆ ಮನೆ, ರೈಸ್ ಮಿಲ್ಲು, ನಾಗರಕಟ್ಟೆ, ಗೋಡೌನು, ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಏನು ಮಾಡೋದು ಇದಕ್ಕೆ? ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕಲೇಬೇಕು. ಇಷ್ಟು ವರ್ಷ ಟೈಮ್ ವೇಸ್ಟ್ ಮಾಡ್ದಂಗೆ ಇನ್ನು ಮಾಡೋಕ್ಕಾಗಲ್ಲ. ಹುಡುಕ್ತೀನಿ. ಶ್ರೀ ಪೂರ್ಣಲಾಡ್ ಶೃಂಗೇರಿ. ಶೃಂಗೇರಿಯ ಶಾರದಾಂಬಾ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ನಾನು ನೋಡ್ತಾನೆ ಇದ್ದೀನಿ, ಯಾವಾಗಲೂ ಬೇಜಾರಲ್ಲೇ ಇರ್ತೀಯಾ? ಯಾಕಮ್ಮ, ಏನಾಯ್ತು? ಅವತ್ತು ನೀನು ಮನೇಲಿ ಇಲ್ಲದೆ ಇರುವಾಗ ಪ್ರಶಾಂತ್ ಬಂದಿದ್ದ. ಪ್ರಶಾಂತ? ಅವ್ರು ಯಾಕೆ ಬಂದಿದ್ರು? ಅವನು ಈ ಹಳ್ಳಿಗೆ ಬರೋಕ್ಕೆ ಏನು ಕಾರಣ ಅಂತ ಎಲ್ಲ ವಿಷಯ ಹೇಳ್ದ. ಅವನ ಸ್ನೇಹಿತನ ಸಾವಿಗೆ ಯಾರು ಕಾರಣ ಆದರೂ ಅವ್ರಿಗೆ ಶಿಕ್ಷೆ ಕೊಡ್ಸೋಕೆ ಬಂದಿದ್ದಾನೆ. ಎಂಥ ಒಳ್ಳೆ ಮನಸ್ಸು. ಹಾಗೆಲ್ಲ ಹೇಳಿದ್ರ? ಹೌದು ಕಣೆ, ಬಂಗಾರದಂಥ ಹುಡುಗ ಅವನು. ಅವನ ಮನೆಗೆ ಬಂದು ಇದನ್ನೆಲ್ಲ ಹೇಳಿ ಹೋದ್ಮೇಲೆ ಸಹಾಯ ಮಾಡಬೇಕಂತ ಅನಿಸ್ತಿದೆ. ಏನು, ನೀನು ಅವ್ರಿಗೆ ಸಹಾಯ ಮಾಡ್ತೀಯಾ? ಅಲ್ಲ, ನೀನೇನು ಸಹಾಯ ಮಾಡೋಕ್ಕಾಗುತ್ತೆ? ಆಗುತ್ತೆ, ಹಾಗೇ ಆಗುತ್ತೆ. ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯ ನನ್ನ ಹತ್ರ ಇದೆ. ಅದೇನಾದರೂ ಪ್ರಶಾಂತ್ ಕೈಗೆ ಸಿಕ್ಕಿದ್ರೆ ತುಂಬ ಸಹಾಯ ಆಗುತ್ತೆ. ಏನು ಹೇಳ್ತಿದ್ಯಮ್ಮ ನೀನು? ನಿನ್ನ ಹತ್ರ ರಹಸ್ಯ ಇದೆಯಾ? ಹೌದು. ಈ ಊರವರೆಲ್ಲ ಯಾವುದ್ರ ಹಿಂದೆ ಬಿದ್ದಿದ್ದಾರೋ, ಯಾವುದನ್ನು ಪಡ್ಕೋಬೇಕಂತ ಕಷ್ಟಪಡ್ತಿದ್ದಾರೋ ಅದ್ರ ಬೇಗದ ಕೈ ನನ್ನ ಹತ್ರ ಇದೆ. ಏನದು ಅಂಥ ರಹಸ್ಯ? ಸಮಯ ಬರಲಿ, ಎಲ್ಲ ಗೊತ್ತಾಗುತ್ತೆ ನಿಂಗೆ. ಏನಮ್ಮ, ನನ್ನ ಮೇಲೂ ನಂಬಿಕೆ ಇಲ್ವಾ ನಿಂಗೆ? ಸಂಧ್ಯಾ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ಅದ್ಬಿಡು. ಹಾಗಾದರೆ ನೀನು ಪ್ರಶಾಂತ್ಗೆ ಸಹಾಯ ಮಾಡ್ತೀಯಾ? ನೋಡೋಣ, ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ.
ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಓಹೋ ಹೋ 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 ಏನಯ್ಯ ಶೇಷು, ಆರಾಮಿದೆಯಾ? ಓ ಶಂಕರಪ್ಪನವರು ಹಾ, ಆರಾಮ್. ಬಸ್ಸಿಗೆ ಕಾಯ್ತಾ ನಿಂತಿದ್ಯಾ ಹೇಗೆ? ಏನು ಪ್ರಶ್ನೆ ಅಂತ ಕೇಳ್ತೀರಾ ಶಂಕರಪ್ಪನವ್ರೆ? ಬಸ್ ಸ್ಟ್ಯಾಂಡಿಗೆ ಬಂದು ರೈಲಿಗೆ ಕಾಯಕ್ಕಾಗುತ್ತೆ? ಕಡ್ಡಿ ಮುರಿದ ಹಾಗೆ ಉತ್ತರ ಕೊಡ್ತೀಯಲ್ಲೋ, ನೀನು ಯಾವತ್ತೂ ಬದಲಾಗಲ್ಲ ಕಣ ಶೇಷು. ನೋಡಿ ಶಂಕರಪ್ಪನವ್ರೆ, ಕಾಲ ಬದಲಾಗುತ್ತೆ, ಸಮಯ ಬದಲಾಗುತ್ತೆ, ಆದರೆ ಈ ಶೇಷಾಚಲ ಯಾವಾಗಲೂ ಹೀಗೆ ಇರೋದು. ಪ್ರಳಯ ಆಗಿ ಜಗತ್ತೇ ಮುಳುಗಿ ಹೋದರೂ ಈ ಶಂಕರಪ್ಪನವರು ದಾಸನ ಕಟ್ಟೆ ಬಿಟ್ಟು ಎಲ್ಲೂ ಹೋಗಲ್ಲ. ಇವತ್ತೇನು ಬಸ್ ಸ್ಟ್ಯಾಂಡ್ ಕಡೆ ಏನಂತ ಹೇಳೋದು ಶೇಷು, ಈ ಜಗತ್ತೇ ಭಾಳ ವಿಚಿತ್ರ ಕಣ. ಇವತ್ತಿದ್ದವರು ನಾಳೆ ಇರಲ್ಲ. ಅದರಲ್ಲೂ ಈಗೀಗಂತೂ ಚಿಕ್ಕ ವಯಸ್ಸಿನ ಮಕ್ಕಳೇ ಹಾರ್ಟ್ ಪ್ರಾಬ್ಲಮ್ ಅಂತ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಮನುಷ್ಯನ ಜೀವನನೇ ಗಾಜಿನ ಗೊಂಬೆ ಥರ ಆಗಿದೆ. ಯಾವಾಗ ಕೈತಪ್ಪಿ ಬಿದ್ದು ಒಡೆದೋಗುತ್ತೋ ಅಂತ ಹೇಳೋದಕ್ಕೆ ಆಗಲ್ಲ. ಅಲ್ಲ, ನೀವೇನಾದರೂ ಚಿಕ್ಕ ವಯಸ್ಸಲ್ಲಿ ಹರಿಕತೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರ? ಅಲ್ಲ, ಒಂದು ಕೇಳಿದ್ರೆ 10 ಹೇಳ್ತೀರಲ್ಲ ಸ್ವಾಮಿ. ಅಲ್ಲ, ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಕಡೆ ಬಂದ್ರಲ್ಲ ಅಂತ ಕೇಳಕ್ಕೆ ಹೊರಟ್ರೆ ಏನೇನೋ ಹೇಳ್ತಿರಲ್ಲ ಶಂಕರಪ್ಪನವ್ರೆ. ಅದನ್ನೇ ಹೇಳೋಕ್ಕಂತ ಬರ್ತಾ ಇದ್ದೀನಿ. ಮೊನ್ನೆ ನಮ್ಮ ಸಂಬಂಧಿಕರ ಹುಡುಗ ಇನ್ಸ್ಪೆಕ್ಟರ್ ಆಗಿ ಕೆಲಸ ಸಿಕ್ಕಿತ್ತು. ಹಾರ್ಟ್ ಪ್ರಾಬ್ಲಮ್ ಆಗಿ ಜೀವನೇ ಕಳ್ಕೊಂಬಿಟ್ಟ. ಪಾಪ, ಇನ್ನೂ ಚಿಕ್ಕ ವಯಸ್ಸು. ಕೊನೆಯದಾಗಿ ಅವನ ಮುಖದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಓ, ಈಗ ವಿಷಯ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಕೆಟ್ಟಗಳಿಗೆ. ಏನೋ ಹೀಗೆ ಚಿಕ್ಕ ವಯಸ್ಸಿನ ಮಕ್ಕಳೆಲ್ಲ ಲೋಕನೇ ಬಿಟ್ಟು ಹೋಗ್ತಾ ಇದ್ದಾರೆ. ತುಂಬ ಸಂಕಟನೆ ಆಗುತ್ತೆ ಕಣ. ಹೋದ ವರ್ಷ ತಾನೇ ಕೆಲಸ ಸಿಕ್ಕಿತ್ತು. ಬೆಂಗಳೂರು ಹತ್ರ ಅದು ಯಾವುದೋ ಹಳ್ಳಿಗೆ ಪೋಸ್ಟಿಂಗ್ ಆಗಿತ್ತು. ಈಗ ನೋಡು ಹೀಗಾಗಿದೆ. ಒಳ್ಳೆಯವರಿಗೆ ಕಾಲ ಇಲ್ಲ ಕಣ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಉದ್ಯೋಗ ಅಂತ ಹೋಗಿ ಕೆಲಸ ಹುಡ್ಕೊಂಡು ಹೋಗ್ತಾರೆ. ಆದರೆ ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ನಿದ್ದೆ ಏನೂ ಮಾಡಲ್ಲ. ಹಾಗಾಗಿ ಈ ರೀತಿ ಎಲ್ಲ ಆಗ್ತಾ ಇರೋದು. ಬೇರೆ ಏನು ಬೇಡಪ್ಪ, ಈಗ್ಗೆ ಸ್ವಲ್ಪ ವರ್ಷದ ಹಿಂದೆ ಆ ಗುಡ್ಡೆ ಮನೆ ಇನ್ಸ್ಪೆಕ್ಟರ್ ನಂಜುಂಡಪ್ಪ ಆಕ್ಸಿಡೆಂಟಲ್ಲಿ ತೀರ್ಕೊಳ್ಳಿಲ್ವಾ? ಅವನು ತುಂಬ ಚಿಕ್ಕ ವಯಸ್ಸಿನವನು. ಉತ್ತರ ಕರ್ನಾಟಕದಿಂದ ಇಲ್ಲಿಗೆ ಬಂದು ಉದ್ಯೋಗ ಮಾಡ್ತಾ ಇದ್ದ. ಏನಂದ್ರೆ ನೀವು? ನಾನೇನು ಹೇಳಿದ್ನಪ್ಪ? ಅದೇ ಇನ್ಸ್ಪೆಕ್ಟರ್ ನಂಜುಂಡಪ್ಪನವ್ರ ಬಗ್ಗೆ ಹೇಳಿದ್ರಲ್ಲ. ಹಾಂ, ಚಿಕ್ಕ ವಯಸ್ಸು, ಬೇಗ ಹೋಗ್ಬಿಟ್ಟ ಅಂದೆ. ಅಯ್ಯೋ, ಅದಲ್ಲ, ಅವ್ರ ಊರು. ಅವನು ಆ ಉತ್ತರ ಕರ್ನಾಟಕದ ಕಡೆಯವನು. ನನಗೆ ತುಂಬ ಪರಿಚಯಸ್ಥ. ಅದು ಯಾವುದೋ ರಾಯಚೂರು ಹತ್ರ ಅದು ಯಾವುದೋ ಒಂದು ಹಳ್ಳಿ. ಹಾಗಾದ್ರೆ ಇನ್ಸ್ಪೆಕ್ಟರ್ ನಂಜುಂಡಪ್ಪನವ್ರ ಊರು ಬೆಂಗಳೂರು ಅಲ್ವಾ? ಛೆ, ಬೆಂಗಳೂರಲ್ಲ, ಅವನು ರಾಯಚೂರು ಹತ್ರ ಒಂದು ಹಳ್ಳಿ. ಓಹ್, ಬಸ್ ಬಂತು. ಎತ್ತ ಓಡುವೆ
ಗಜ ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನಗಳು ಜರಿದವು, ಮಿಡಿವ ಮನಸ್ಸು ಮಣ್ಣಾದವು. ಕೈಯ ಹಿಡಿದು ನಡೆಸುವವರು ಇಲ್ಲ, ಎಲ್ಲ ಮರೆಯಾದರು. ಮರೆಯಾದರು ಮರೆಯಾದರು ಸರಿ ಸಜ್ಜನ ಮರೆಯಾದರು. ಮರೆಯಾದರು ಮರೆಯಾದರು ಹೊಸ ಕಾಲಕ್ಕೆ ಕಳೆದೋದರು. ಹದ್ದಿನ ಕಣ್ಣಿಗೆ ಊರಗವೇ ಧ್ಯೇಯವು. ಅಜಗರ ಗಮನವು ಎಂದಿಗೂ ಮಂಡೂಕವು. ಬಾಳೆ ಸಮರವು ಎಲ್ಲ ಕಪಟವು, ನರನ ಮನ ಮೃಗವು. ಗುರಿಯ ಸೇರುವ ಹಾದಿಗೆ ಮೆಟ್ಟಿಲು, ಹೆಣಗಳ ಸಾಲುಗಳು. ಜನರು ಪಶುಗಳಂತಾದರೆಲ್ಲ, ಯಾರ ಜೀವನವು ಸುಲಭವಿಲ್ಲ, ಎಲ್ಲ ಮರೀಚಿಕೆಯು. ಮರೆಯಾದರು ಮರೆಯಾದರು ಸರಿ ಸಜ್ಜನ ಮರೆಯಾದರು. ಮರೆಯಾದರು ಮರೆಯಾದರು ಮಾತಾಡದೆ ಮಣ್ಣಾದರು. ಬಡವನ ಜೀವನ ಹಾಸಿಗೆ ಹುಡುಕಾಟವು. ಧನಿಕನ ಕಣ್ಣಿಗೆ ನಿದ್ದೆಯೇ ಹೋರಾಟವು. ಯುಗವೇ ಕ್ರೌರ್ಯವು, ಜಗವೇ